ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ನದಿಗೆ ಪತಿಯನ್ನ ತಳ್ಳಿ ಪತ್ನಿ ಕೊಲೆಗೆ ಯತ್ನಿಸಿದಂತಹ ಪ್ರಕರಣ, ಪತಿ ತಾತಪ್ಪನ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಎಫ್ಐಆರ್ ಆಗಿದೆ. ರಾಯಚೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇದು ಬಹಳ ವೈರಲ್ ಆಗಿದ್ದಂಥ ಒಂದು ದೃಶ್ಯ. ಪತ್ನಿಯೇ ಪತಿಯನ್ನ ತಳ್ಳಿದ್ಲು ನದಿಗೆ ಅಂತ. ಅದಾದ ನಂತರ ಈಗ ಕೇಸ್ ಉಲ್ಟಾಗಿದೆ. ತಾತಪ್ಪನ ವಿರುದ್ಧವೇ ಈಗ ಎಫ್ಐಆರ್ ಆಗಿದೆ. ಪೋಕ್ಸೋ ಕಾಯ್ದೆ ಹಿನ್ನೆಲೆ ತಾತಪ್ಪನಿಗೆ ಈಗ ಜೈಲೂಟ ಫಿಕ್ಸ್ ಆಗಿದೆ. ಮೊದಲಿಗೆ ಬಾಲ್ಯ ವಿವಾಹ ಆರೋಪದಡಿ ಕೇಸ್ ದಾಖಲು. ಮಹಿಳಾ ಠಾಣೆ ಪೊಲೀಸರ ವಿರುದ್ಧ ಆಯೋಗ ಆಕ್ರೋಶ ವ್ಯಕ್ತಪಡಿಸಿದೆ. ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಈ ಬಗ್ಗೆ ಕಿಡಿಕಾರಿತ್ತು. ಕೊನೆಗೂ ತಾತಪ್ಪನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಅಪ್ರಾಪ್ತ ಹೇಳಿಕೆ ಆಧಾರದಲ್ಲಿ ಹೆಚ್ಚುವರಿಯಾಗಿ ಪೋಕ್ಸೋ ಕಾಯ್ದೆ ಅಳವಡಿಕೆ, ನ್ಯಾಯಾಲಯದ ಅನುಮತಿ ಪಡೆದು ಹೆಚ್ಚುವರಿ ಪೋಕ್ಸೋ ಕಾಯ್ದೆ ಅಳವಡಿಕೆ ಮಾಡಲಾಗಿದೆ. ತಾತಪ್ಪ ಮತ್ತು ತಾತಪ್ಪನ ಕುಟುಂಬಸ್ಥರು ಸೇರಿ ಒಟ್ಟು 10 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ರಾಯಚೂರು ಮಹಿಳಾ ಠಾಣೆ ಪೊಲೀಸರ ವಿಚಾರಣೆ ವೇಳೆ ಅಪ್ರಾಪ್ತೆ ತನ್ನ ನೋವನ್ನು ಹೇಳ್ಕೊಂಡಿದ್ದಾಳೆ. ಪೊಲೀಸರ ಎದುರು ಇಂಚಿಂಚು ಮಾಹಿತಿಯನ್ನು ಬಾಯ್ಬಿಟ್ಟಿರುವಂಥ ಅಪ್ರಾಪ್ತೆ ಅಂತ ಗೊತ್ತಿದ್ರೂ ಕೂಡ ತಾತಪ್ಪನ ಜೊತೆ ಮದುವೆ ಮಾಡಿದ್ರು ಆರೋಪಿಗಳು ಅಂತ ಅಲ್ಲಿ ಆಕೆ ಹೇಳಿದ್ದಾಳೆ. ಮದುವೆ ಆದ 11ನೇ ದಿನಕ್ಕೆ ಈ ಮೊದಲ ರಾತ್ರಿ ಕೂಡ ಮಾಡಿರೋದಾಗಿ ಹೇಳಿಕೆ. ಮಹಿಳಾ ಪೊಲೀಸರ ಎದುರಿಗೆ ತನ್ನ ಅಳಲನ್ನ ಈ ಅಪ್ರಾಪ್ತೆ ತೋಡ್ಕೊಂಡಿರೋದು. ಈ ಹಿನ್ನೆಲೆ ಈಗ ಹೆಚ್ಚುವರಿಯಾಗಿ ಪೋಕ್ಸೋ ಕಾಯ್ದೆ ಅಳವಡಿಕೆ ಮಾಡಲಾಗಿದೆ. ಮೊದಲು ಬರೀ ಬಾಲ್ಯ ವಿವಾಹ ಕಾಯ್ದೆ ಅಡಿಯಲ್ಲಿ ಕೇಸ್ ಹಾಕಿದ್ರು ಪೊಲೀಸರು. ಈ ಬಗ್ಗೆ ಐಜಿಗೆ ದೂರು ನೀಡಿದಂಥ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ. ಇದು ನದಿಗೆ ಪತಿಯನ್ನ ತಳ್ಳಿ ಪತ್ನಿ ಕೊಲೆಗೆ ಯತ್ನಿಸಿದಂಥ ಪ್ರಕರಣ. ಆ ಸಂದರ್ಭದಲ್ಲಿ ಈ ಪತ್ನಿಯದ್ದೇ ತಪ್ಪು, ಆಕೆಗೇನೋ ಈತನಲ್ಲಿ ಇಷ್ಟ ಇರಲಿಲ್ಲ ಅನ್ನೋ ರೀತಿಯಾಗೆಲ್ಲ ವಿಚಾರಗಳಿದ್ವು. ಯಾರಾದರೂ ಈ ಥರ ಮಾಡ್ತಾರ, ಪತಿಯನ್ನು ನದಿಗೆ ದೂಡ್ತಾರ ಅಂತ. ಜೊತೆಗೆ ಆತ ಮಾತನಾಡಿದಂಥ ರೀತಿ ಎಲ್ಲವೂ ಕೂಡ ಆಗಿತ್ತು. ಆದರೆ ಈಗ ಸಂಪೂರ್ಣ ಚಿತ್ರಣ ಬದಲಾಗಿದೆ.